ಗ್ಯಾರಂಟಿ ಬಡವರಿಗೆ ಓಕೆ, ಸ್ಥಿತಿವಂತರಿಗೆ ಯಾಕೆ? ಗ್ಯಾರಂಟಿಗಳಿಗೆ ಹಣದ ಕೊರತೆ ಇದೆಯಾ? ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಿದೆ. ಕಳೆದ ವರ್ಷ ನಾವು 52,000 ಕೋಟಿ ಬಂಡವಾಳ ವೆಚ್ಚವನ್ನ ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳಿಗೆ 2024-25ನೇ ಸಾಲಿನಲ್ಲಿ ಶಕ್ತಿ ಯೋಜನೆಗೆ, ಗೃಹಲಕ್ಷ್ಮಿ ಯೋಜನೆಗೆ, ಗೃಹ ಜ್ಯೋತಿಗೆ 9,657 ಕೋಟಿ. ಗ್ಯಾರಂಟಿ ಯೋಜನೆಗಳನ್ನ ಬಡವರಿಗಷ್ಟೇ ಸೀಮಿತಗೊಳಿಸಬೇಕು ಅಂತ ಚರ್ಚೆ ಈ ಹಿಂದೆಯೂ ಕೂಡ ಬಂದಿತ್ತು. ಹೀಗಾಗಿ ಉಳ್ಳವರಿಗೆ ಗ್ಯಾರಂಟಿ ಯೋಜನೆಯ ಅಗತ್ಯ ಏನಿದೆ? ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಪಂಚ ಗ್ಯಾರಂಟಿ ಬಡವರಿಗೆ ಓಕೆ, ಸ್ಥಿತಿವಂತರಿಗೆ ಯಾಕೆ? ಗ್ಯಾರಂಟಿಗಳಿಗೆ ಹಣದ ಕೊರತೆ ಇದೆಯಾ? ಸಿದ್ದರಾಮಯ್ಯ ಕೊಟ್ಟ ಉತ್ತರವೇನು? ಎಸ್, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿಗೆ ಕತ್ತರಿ ಪ್ರಯೋಗ ಮಾಡುವ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಂತಿದೆ. ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಿದೆ. ಆದ್ರೆ ನಾವು ಗ್ಯಾರಂಟಿಗಳಿಗೆ ಹಣವನ್ನ ತೆಗೆದಿಟ್ಟಿದ್ದೀವಿ, ಜೊತೆಗೆ 83,000 ಕೋಟಿ ರೂಪಾಯಿಯನ್ನ ಬಂಡವಾಳ ವೆಚ್ಚಕ್ಕೆ ತೆಗೆದಿದ್ದೀವಿ. ಕಳೆದ ವರ್ಷ ನಾವು 52,000 ಕೋಟಿ ಬಂಡವಾಳ ವೆಚ್ಚವನ್ನ ಮಾಡಿದ್ದೀವಿ. ಈ ವರ್ಷ 31,000 ಕೋಟಿ ಹೆಚ್ಚಿನ ಬಂಡವಾಳ ವೆಚ್ಚ ನೀಡಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ 2024-25ನೇ ಸಾಲಿನಲ್ಲಿ 52,000 ಕೋಟಿ ಬಜೆಟ್ನಲ್ಲಿ ಹಣ ಹಂಚಿಕೆ ಮಾಡಲಾಗಿತ್ತು. ಈ ಪೈಕಿ ಶಕ್ತಿ ಯೋಜನೆಗೆ 5,015 ಕೋಟಿ, ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ, ಗೃಹ ಜ್ಯೋತಿಗೆ 9,657 ಕೋಟಿ, ಅನ್ನಭಾಗ್ಯಕ್ಕೆ ಟಿಬಿಟಿಗೆ 8,079 ಕೋಟಿ, ಹಾಗೆ ಯುವ ನಿಧಿಗೆ 650 ಕೋಟಿ ಬಿಡುಗಡೆ ಮಾಡಲಾಗಿತ್ತು. ಆದರೆ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವ ಆರೋಪ ಪದೇ ಪದೇ ಕೇಳಿ ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ಬಡವರಿಗಷ್ಟೇ ಸೀಮಿತಗೊಳಿಸಬೇಕು ಅಂತ ಚರ್ಚೆ ಈ ಹಿಂದೆಯೂ ಕೂಡ ಬಂದಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಇದನ್ನ ನಿರಾಕರಣೆ ಮಾಡಿದ್ರು. ಗ್ಯಾರಂಟಿಗೆ ಕತ್ತರಿ ಹಾಕುವ ಯಾವುದೇ ಉದ್ದೇಶ ಸರ್ಕಾರದ ಮುಂದೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಕಳೆದ 3 ತಿಂಗಳಿಂದ ಫಲಾನುಭವಿಗಳ ಖಾತೆಗೆ ಹೋಗದೆ ಇರೋದು ಚರ್ಚೆಗೆ ಗ್ರಾಸ ಆಗಿತ್ತು. ಸಚಿವರು ಇದಕ್ಕೆ ತಮ್ಮದೇ ಆದ ಕಾರಣವನ್ನ ನೀಡಿದ್ರು. ಗ್ಯಾರಂಟಿ ನಿರ್ವಹಣೆ ಅಷ್ಟೊಂದು ಸುಲಭ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಿತ್ತು. 52,000 ಕೋಟಿ ಹಣ ಹಂಚಿಕೆ. ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಶಾಸಕರಿಗೆ ಸೂಕ್ತ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನುವ ಅಸಮಾಧಾನವೂ ಕೂಡ ಇದೆ. ಹೀಗಾಗಿ ಉಳ್ಳವರಿಗೆ ಗ್ಯಾರಂಟಿ ಯೋಜನೆಯ ಅಗತ್ಯ ಏನಿದೆ? ಬದಲಾಗಿ ಅಗತ್ಯ ಇದ್ದವರಿಗೆ ಮಾತ್ರ ನೀಡಲಿ ಅನ್ನುವ ಆಗ್ರಹವೂ ಕೂಡ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ಕೆಡಿಪಿ ಸಭೆಯಲ್ಲಿ ನಡೆದ ಚರ್ಚೆ ಹಾಗೆ ಸಚಿವರ ಹೇಳಿಕೆಗಳು ಕೂಡ ಕುತೂಹಲಕ್ಕೆ ಕಾರಣವಾಗಿದ್ವು. ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರದು. ಅರ್ಹ ಫಲಾನುಭವಿಗಳಿಗೆ ಇದು ತಲುಪಲೇಬೇಕು. ಬಡವರಿಗೆ ಇಂತಹ ಯೋಜನೆಗಳನ್ನ ನೀಡುವುದನ್ನ ಬಿಟ್ಟು ಭಾಗ್ಯ ಅಂತಾರೆ. ಇದು ಬಂಡವಾಳ ಶಾಹಿಗಳ ನಿಲುವು. ಆದ್ರೆ ಬಂಡವಾಳ ಶಾಹಿಗಳ ಸಾಲ ಮನ್ನಾ ಮಾಡಿದ್ರೆ ಅಭಿವೃದ್ಧಿ ಅಂತಾರೆ. ಇದು ಇಬ್ಬಂದಿತನದ ನಿಲುವಾಗಿದೆ. ದುಡಿಯುವ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆ ತಲುಪಬೇಕು, ಆದ್ರೆ ಗ್ಯಾರಂಟಿಗೆ ಎಸ್ಸಿಪಿ ಹಣವನ್ನ ಬಳಕೆ ಮಾಡಬಾರದು. ಇದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇರುವಂತದ್ದು. ಇನ್ನು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರ್ಥಿಕ ಇಲಾಖೆಯ ಹೊಸ ವಾಹನಗಳಿಗೆ ಚಾಲನೆ ಹಾಗೆ ಅನುಕಂಪ ಆಧಾರಿತ ನೇಮಕಾತಿ ಆದೇಶ ಪತ್ರವನ್ನು ವಿತರಿಸಿ ಈ ಬಗ್ಗೆ ಮಾತಾಡಿದ್ರು. ಆರ್ಥಿಕ ಇಲಾಖೆಗೆ ಇನ್ನಷ್ಟು ವಾಹನ ಸಿಬ್ಬಂದಿ ಅಗತ್ಯ ಇದ್ರೆ ಕೊಡ್ತೀವಿ, ಆದರೆ ತೆರಿಗೆ ಸಂಗ್ರಹದ ಗುರಿ ಮುಟ್ಲೇಬೇಕು, ಇದರಲ್ಲಿ ರಾಜಿ ಆಗಬಾರ್ದು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟರು. ತೆರಿಗೆ ವಂಚಿಸುವವರನ್ನ ಪತ್ತೆ ಹಚ್ಚೋದಕ್ಕೆ ಹಾಗೆ ತೆರಿಗೆ ಸೋರಿಕೆ ತಡೆಯೋದಕ್ಕೆ ಅಗತ್ಯವಾದ ಎಲ್ಲ ಅನುಕೂಲಗಳನ್ನ ಒದಗಿಸಿಕೊಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ಆದರೆ ತೆರಿಗೆ ಸಂಗ್ರಹದ ಗುರಿ ಮುಟ್ಲೇಬೇಕು, ಇದರಲ್ಲಿ ರಾಜಿ ಆಗುವ ಪ್ರಶ್ನೆಯೇ ಇಲ್ಲ ಅಂದಿದ್ದಾರೆ. 15ನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ 11,495 ಕೋಟಿ ರೂಪಾಯಿ ಅನ್ಯಾಯ ಆಗಿದೆ ಅಂತಾನೂ ಕೂಡ ಹೇಳಿದ್ರು. ಹಣಕಾಸು ಸಚಿವೆ ಘೋಷಣೆ ಮಾಡಿದ್ದ ಹಣದಲ್ಲಿ ನಯಾ ಪೈಸೆಯೂ ಕೂಡ ರಾಜ್ಯಕ್ಕೆ ಕೊಡಲಿಲ್ಲ. ವೇತನ ಆಯೋಗ ಶಿಫಾರಸು ಮಾಡಿದ ವೇತನದಲ್ಲಿ ನಯಾ ಪೈಸೆಯೂ ಕೂಡ ಚೌಕಾಸಿ ಮಾಡದೆ ಅಷ್ಟು ವೇತನ ನೀಡಿದ್ದೀವಿ. ಸರ್ಕಾರಿ ನೌಕರರಿಂದಲೂ ಇಷ್ಟೇ ಪ್ರಮಾಣದಲ್ಲಿ ಕರ್ತವ್ಯವನ್ನ ನಿರೀಕ್ಷಿಸ್ತಾ ಇವೆ. ತೆರಿಗೆ ಸಂಗ್ರಹದಲ್ಲಿ ಗುರಿ ತಲುಪಲೇಬೇಕು ಅಂತ ಹೇಳಿದ್ರು. ಇನ್ನು ಕೃಷ್ಣ ನ್ಯಾಯಾಧಿಕರಣದ 2 ಗೆಜೆಟ್ ಅಧಿಸೂಚನೆಗೆ ಒತ್ತಾಯ. ಕೇಂದ್ರದ ಜಲಶಕ್ತಿ ಸಚಿವರು ಮೇ 7ರಂದು ಕೃಷ್ಣ ಕಣಿವೆಯ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಕೂಡಲೇ ಅಧಿಸೂಚನೆ ಹೊರಡಿಸುವುದಕ್ಕೆ ಒತ್ತಾಯಿಸಲಾಗುವುದು ಅಂತ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಭೆಗೆ ಪೂರಕವಾಗಿ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಆಗಿರುವಂತಹ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಕಾನೂನು ತಜ್ಞರು ಹಾಗೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಾಗಿದ್ದು ರಾಜ್ಯದ ನಿಲುವು ಏನಿರಬೇಕು ಅಂತ ಚರ್ಚಿಸಲಾಗಿದೆ ಅಂತ ತಿಳಿಸಿದರು. ಕೃಷ್ಣ
ಕೃಷ್ಣ ಜಲವಿವಾದ ನ್ಯಾಯಮಂಡಳಿ 2013ರಲ್ಲಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ನಂತರ ಈವರೆಗೆ ಕೇಂದ್ರ ಸರ್ಕಾರ ಯಾವುದೇ ಅಧಿಸೂಚನೆಯನ್ನ ಹೊರಡಿಸಿಲ್ಲ. ನಾನು ಹಾಗೆ ಡಿಕೆ ಶಿವಕುಮಾರ್ ಕೇಂದ್ರದ ನೀರಾವರಿ ಸಚಿವರನ್ನ ಭೇಟಿ ಮಾಡಿ ಒತ್ತಾಯಿಸಿ ನಂತರ ಈ ಸಭೆಯನ್ನ ಕರೆದಿದ್ದೀವಿ. ಎರಡನೇ ನ್ಯಾಯಾಧಿಕರಣದ ಅಧಿವೇಶನದಲ್ಲಿ 173 ಟಿಎಂಸಿ ನೀರು ಬಳಸಿಕೊಳ್ಳುವುದಕ್ಕೆ ಸೂಚಿಸಿದೆ. 524 ಮೀಟರ್ಗಳಿಗೆ ಡ್ಯಾಂ ಎತ್ತರ ಹೆಚ್ಚಿಸಿದ್ರೆ ಕರ್ನಾಟಕಕ್ಕೆ ಹಂಚಿಕೆ ಮಾಡಿರುವ ನೀರನ್ನು ಕೂಡ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಗೆಜೆಟ್ ಅಧಿಸೂಚನೆ ಹೊರಡಿಸುವುದಕ್ಕೆ ಒತ್ತಾಯಿಸಲಾಗ್ತಾ ಇದೆ ಅಂತಾನೂ ಕೂಡ ಹೇಳಿದ್ರು. ಇನ್ನು ನ್ಯಾಯಮಂಡಳಿಯ ವರದಿ ಮತ್ತು ನ್ಯಾಯಾಧಿಕರಣದ ಅಂತಿಮ ಆದೇಶವನ್ನ ಪ್ರಶ್ನಿಸಿ ಆಂಧ್ರ ಪ್ರದೇಶ ಸುಪ್ರೀಂ ಕೋರ್ಟ್ನಲ್ಲಿ ಎಸ್ಎಲ್ಪಿ ದಾಖಲಿಸಿದೆ. ಈ ಕುರಿತು ಸುಪ್ರೀಂ ಕೋರ್ಟ್ ತನ್ನ ಮುಂದಿನ ಆದೇಶದವರೆಗೆ ನ್ಯಾಯಾಧಿಕರಣ ತೆಗೆದುಕೊಳ್ಳಬಹುದಾದ ಯಾವುದೇ ನಿರ್ಧಾರಗಳ ಅಧಿಸೂಚನೆಯನ್ನ ಪ್ರಕಟಣೆ ಮಾಡದಂತೆ ಆದೇಶವನ್ನ ನೀಡಿದೆ ಅಂತಾನೂ ಕೂಡ ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಇದಾಗಿತ್ತು ಇವರೆಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.